ಪರೇಶ್ ರಾವಲ್ ಅವರ ದ ತಾಜ್ ಸ್ಟೋರಿ ಹಿಂದಿ ಚಲನಚಿತ್ರವು ದೇಶದ ಕೋಮು ಸೌಹಾರ್ದಕ್ಕೆ ಬರೆ ಎಳೆಯುವುದಾಗಿದೆ ಎಂದು ದಿಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ದ ತಾಜ್ ಸ್ಟೋರಿ ಚಿತ್ರವು ಚರಿತ್ರೆ ತಿರುಚಿ ಸಾಮಾಜಿಕ ವಿಕಲ್ಪ ತೋರುವ ಚಿತ್ರವಾಗಿರುವಂತೆ ಕಾಣುತ್ತಿದೆ ಎಂದು ದಿಲ್ಲಿ ಹೈಕೋರ್ಟ್ಗೆ ಪಿಐಎಲ್ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಸಲ್ಲಿಸಲಾಗಿದೆ. ಈ ಸಿನಿಮಾವು ಪೋಸ್ಟರ್ ವಿವಾದ ಎಬ್ಬಿಸಿತ್ತು. ಜಗತ್ಪ್ರಸಿದ್ಧ ತಾಜ್ ಮಹಲ್ನ ಗುಮ್ಮಟವನ್ನ ಪರೇಶ್ ರಾವಲ್ ಎತ್ತುವಂತೆಯೂ ಅದರ ಒಳಗೆ ಲಿಂಗ ಕಾಣಿಸುವ ಮಾದರಿಯ ಪೋಸ್ಟರ್ ಬಿಡುಗಡೆ ಮಾಡಲಾಗಿತ್ತು. ಆಗಲೇ ಅದರ ಉದ್ದೇಶ ದುರುದ್ದೇಶದ್ದು ಎಂದು ವಿವಾದ ಎಬ್ಬಿಸಲಾಗಿತ್ತು. ಅಕ್ಟೋಬರ್ 31ರಂದು ಸದರಿ ಚಿತ್ರ ಬಿಡುಗಡೆಗೆ ತಯಾರಾಗಿದೆ. ಸಿನಿಮಾ ಇನ್ನಷ್ಟೇ ಬಿಡುಗಡೆ ಆಗಬೇಕಾಗಿದೆ. ಈಗ ಚಲನಚಿತ್ರದ ಸಾಮಾಜಿಕ ಬದ್ಧತೆಯನ್ನು ಪ್ರಶ್ನಿಸಿ ಪಿಐಎಲ್ ಹಾಕಲಾಗಿದೆ. ಸಂಪೂರ್ಣ ಕಲ್ಪಿತ ವಿಷಯಗಳ ಮೇಲೆ ಸಿನಿಮಾ ತಯಾರಾಗಿದೆ ಎಂದು ವಕೀಲರಾದ ಶಕೀಲ್ ಅಬ್ಬಾಸ್ ಈ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೇಂದ್ರೀಯ ಸಿನಿಮಾ ಸರ್ಟಿಫಿಕೇಟ್ ಮಂಡಳಿ ನಿರ್ಮಾಣ ಮಾಡುತ್ತಿರುವ ಸ್ವರ್ಣಂ ಗ್ಲೋಬಲ್ ಸರ್ವೀಸಸ್ ಸುರೇಶ್ ಝಾ, ನಿರ್ದೇಶಕ ತುಷಾರ್, ಅಂಬರೀಶ್ ಗೋಯಲ್, ಕಥೆಗಾರ ಸೌರವ್ ಪಾಂಡೆ, ಜಿ ಮ್ಯೂಸಿಕ್ ಕಂಪನಿಯ ನಟ ಪರೇಶ್ ರಾವಲ್ ಎಲ್ಲ ಅನಾಹುತಕ್ಕೂ ಜವಾಬ್ದಾರರು ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ.